welcome back to my YouTube channel. Hoping that everyone are doing good and safe. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಆಲ್ರೆಡಿ ನಿಮಗೆ ತಮ್ನೇಲ್ ನೋಡಿನೇ ಗೊತ್ತಾಗಿದೆ ವಿಚ್ ಒನ್ ಐ ಆಮ್ ಗೋಯಿಂಗ್ ಟು ಚೂಸ್ ಅಂತ ಅಂದ್ಬಿಟ್ಟು MBA ಆರ್ ಜಾಬ್. ಆ್ಯಸ್ ಯು ಆಲ್ ನೋ, ನನ್ನ BCom ಇವಾಗ ಮುಗ್ದಿದೆ. ಸೊ BCom ಆಗಿ ನನಗೆ ಇವಾಗ 2 ಆಪ್ಷನ್ಸ್ ಇದೆ, MBA ಆ್ಯಂಡ್ ಜಾಬ್. ಸೊ ನಾನು ಯಾವುದನ್ನು ಚೂಸ್ ಮಾಡ್ತೀನಿ ಅಂತ ಇನ್ನೂ ನಾನು ಕೂಡ ಫುಲ್ ಕನ್ಫ್ಯೂಷನಲ್ಲಿದ್ದೀನಿ. ಆ್ಯಂಡ್ ಕೆಲವೊಂದು ಸಜೆಷನ್ಸ್ ಕೂಡ ತೊಗೊಂಡಿದ್ದೀನಿ, ಏನು ಮಾಡಿದ್ರೆ ಬೆಸ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅಟ್ ಲಾಸ್ಟ್ ಯಾರು ಸಜೆಷನ್ಸ್ ತೊಗೊಂಡ್ರು ನನ್ನ ಥಿಂಕಿಂಗ್, ನನಗೆ ಏನು ಅನಿಸುತ್ತೆ, ನನ್ನ ಥಾಟ್ಸ್ ಏನಿರುತ್ತೆ ಅಕಾರ್ಡಿಂಗ್ ಟು ದ್ಯಾಟ್ ನಾನು ಹೋಗೋದ್ರಿಂದ ಇವಾಗ ಫೈನಲಿ ಒಂದು ಡೆಸಿಷನ್ಗೆ ಬರಲೇಬೇಕು. ಸೊ ಆ ಡೆಸಿಷನ್ ಏನು ಅಂತ ನಿಮ್ಗೆ ಗೊತ್ತಾಗಬೇಕಂತಂದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ ಅಂಟಿಲ್ ಎಂಡ್, ದೆನ್ ಓನ್ಲಿ ಯು ಗೈಸ್ ವಿಲ್ ಗೆಟ್ ಟು ನೋ ವಿಚ್ ಒನ್ ಐ ಚೂಸ್ಡ್ ಅಂತ ಅಂದ್ಬಿಟ್ಟು. ಸೊ ಇವಾಗ ಏನಂತ ಅಂದರೆ ನನ್ನ ಹತ್ರ ಇವಾಗ 2 ಆಪ್ಷನ್ಸ್ ಇದೆ. ಒನ್ ಈಸ್ ಜಾಬ್ ಆ್ಯಂಡ್ ಅನದರ್ ಒನ್ ಈಸ್ MBA. ಸೊ ನನಗೇನಪ್ಪ ಅಂತಂದರೆ ಸೀರಿಯಸ್ಲಿ ಹೇಳಬೇಕಂತಂದರೆ ನಂಗೆ MBAನೂ ಬೇಕು ಆ್ಯಂಡ್ ಜಾಬು ಬೇಕು, ಬೋತ್ ನನಗೆ ಬೇಕು, 2 ಆಪ್ಷನ್ಸು ಬೇಕು. ಸೊ ನನಗೇನಾದರೂ ಕೇಳಿದ್ರೆ ವಿಚ್ ಒನ್ ಯು ಹ್ಯಾವ್ ಟು ಚೂಸ್ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಐ ಸೇ ಬೋತ್ ಅಂತ ಅಂದ್ಬಿಟ್ಟು. ಯಾಕಂತಂದರೆ ನನಗೆ ಒಂದನ್ನು ಚೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಈ ಕಡೆ MBAನೂ ಬೇಕು, ಈ ಕಡೆ ಜಾಬ್ನೂ ಬೇಕು. So I'm that kind of person. If someone asks me with 2 options, then I'll say I want both. So that kind of person I am. And ಈ ಥರ ವಿಷಯ ಅಂತ ಬಂದರೆ ಡೆಫಿನೆಟ್ಲಿ ನನಗೆ 2 ಬೇಕಾಗಿದೆ. MBA is also important and the job is also important. ಸೊ ಇವಾಗಲೇ ಜಾಬ್ಗೆ ಹೋಗ್ಲಾ ಇಲ್ಲ MBA ಮುಗಿಸಿ ಜಾಬ್ಗೆ ಹೋಗ್ಲಾ ಅಂತ ಅದೊಂದು ಥಿಂಗ್ ಇದೆ ನನ್ನ ಮೈಂಡಲ್ಲಿ. ಆ್ಯಂಡ್ ಇದಿಷ್ಟು ವಿಷಯ. ಆ್ಯಂಡ್ ಇವಾಗ ಏನಪ್ಪ ಅಂತಂದರೆ ಯಾವುದನ್ನು ಚೂಸ್ ಮಾಡಬೇಕು ಅಂತ ಸ್ಟಿಲ್ ನಾನು ಕನ್ಫ್ಯೂಷನಲ್ಲೇ ಇದ್ದೀನಿ. ಸೊ ಈ ಕನ್ಫ್ಯೂಷನ್ನ ಅಟ್ ಎಂಡಲ್ಲಿ ಡೆಫಿನೆಟ್ಲಿ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ ಆ್ಯಂಡ್ ನನಗೆ ಕೂಡ ಒಂದು ಪ್ರಾಪರ್ ರಿಸಲ್ಟ್ ಸಿಗುತ್ತೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ನನಗೆ ಇರೋದು ಇವಾಗ MBA ಒಂದು ಆಪ್ಷನ್ ಇದೆ ಆ್ಯಂಡ್ ಜಾಬ್ ಒಂದು ಆಪ್ಷನ್ ಇದೆ. ಜಾಬ್ಗೆ ನಾನು ಸ್ವಲ್ಪ ತುಂಬ ಹಿಂದಿಂದಾನೇ ನಾನು ಪ್ರಿಪೇರ್ ಆಗ್ತಿದ್ದೆ. 5th ಸೆಮ್ಮಿಂದನೇ ಇಂಟರ್ವ್ಯೂಸ್ ಎಲ್ಲ ಹೆಂಗಿರುತ್ತೆ, ಹೆಂಗೆ ಹೋಗುತ್ತೆ ಅದೆಲ್ಲದನ್ನು ನಾನು ಇಂಟರ್ವ್ಯೂಸ್ದೆಲ್ಲ ಒಂದಷ್ಟು ವೀಡಿಯೋಸ್ ನೋಡೋದು ಆ ಥರ ಎಲ್ಲ ನೋಡಿಬಿಟ್ಟು ಒಂದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡು ತಿಳ್ಕೊತಿದ್ದೆ. ಇಟ್ಸ್ ಅಬೌಟ್ ಜಾಬ್. ಆ್ಯಂಡ್ ಕಮಿಂಗ್ ಟು MBA ಆರ್ Mcom ವಾಟ್ ಎವರ್ PG ಪೋಸ್ಟ್ ಗ್ರ್ಯಾಜುಯೇಷನ್. ಸೊ ಅಲ್ಲಿ ಅಂತ ಬಂದರೆ ಅದರಲ್ಲೂ ಅಷ್ಟೇ ಯಾವ್ಯಾವ ಥರ ಸಬ್ಜೆಕ್ಟ್ಸ್ ಇರುತ್ತೆ, ಏನಿರುತ್ತೆ, ಎಷ್ಟು ಇಯರ್ಸ್ ಇರುತ್ತೆ, 2 ಇಯರ್ಸ್ ಇರುತ್ತೆ, ಎಷ್ಟು ಓದಬೇಕಿರುತ್ತೆ ಅದೆಲ್ಲದನ್ನು ಒಂದಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಂಡೆ. ಅದಾದ್ಮೇಲೆ ನನಗನ್ನಿಸ್ತು MBA ಇಟ್ಸ್ ಸೇಮ್ ಲೈಕ್ BComಲ್ಲಿ 3 ಇಯರ್ಸ್ ಓದ್ತೀವಿ, MBAಲ್ಲಿ 2 ಇಯರ್ಸ್ ಓದ್ತೀವಿ. BComಲ್ಲಿ ಏನು ಓದಿರ್ತೀವಿ ಅದಕ್ಕಿಂತ ಸ್ವಲ್ಪ ಡೆಪ್ತಾಗಿ MBAನಲ್ಲಿ ತಿಳ್ಕೊತೀವಿ. ಇದರಲ್ಲಿ BComಲ್ಲಿ ಸ್ವಲ್ಪ ಕಡಿಮೆ ತಿಳ್ಕೊಂಡಿರ್ತೀವಿ ಅಷ್ಟೇ ಅಂತ ಪರ್ಸ್ನಲಿ ನಂಗೆ ಹಂಗೆ ಅನ್ನಿಸ್ತು. ಆ್ಯಂಡ್ ಅದಾದಮೇಲೆ ನಾನು ಅಂದ್ಕೊಂಡೆ ಇಟ್ಸ್ ಬೆಟರ್ ಟು ಚೂಸ್ ಬೋತ್ ಅಂತ ಅಂದ್ಬಿಟ್ಟು. ಸೊ ನಾಟ್ ಒನ್, ಆ್ಯಸ್ ಐ ಸೆಡ್ ಫಸ್ಟಲ್ಲೇ ನಾನು ಹೇಳ್ಬಿಟ್ಟಿದ್ದೀನಿ ಅಲ್ವಾ, 2 ಚೂಸ್ ಮಾಡಬೇಕು ನಾನು ಅಂತ. ಹಂಗೇನೆ ಅಂದ್ಕೊಂಡು ಯಾವುದನ್ನು ಚೂಸ್ ಮಾಡಲಿ ಅಂತ ಕನ್ಫ್ಯೂಷನಲ್ಲೇ ಇವಾಗ ನನಗೆ 2 ಆಪ್ಷನ್ಸು ಇದೆ. ಜಾಬ್ ಕೂಡ ಒಂದು ಆಪ್ಷನ್ ಆ್ಯಂಡ್ MBA ಕೂಡ ಒಂದು ಆಪ್ಷನ್. ಆ್ಯಂಡ್ ನನಗೆ ಪರ್ಸ್ನಲಿ MBA ಏನಂತಂದರೆ MBA ಬೇಕು, ಬಟ್ ಅದೊಂದು ನೇಮ್ ಅಲ್ವಾ, ಡಬಲ್ ಗ್ರ್ಯಾಜುಯೇಷನ್ ಆಗಿದೆ ಅಂತಂದರೆ ಏನೋ ಒಂದು ಸ್ವಲ್ಪ ಜಾಸ್ತಿ ಇರುತ್ತೇನೋ ಅಂತ. ಸೊ ಆಮೇಲೆ ನನಗಿಂತ ಹೆಚ್ಚಾಗಿ ನನ್ನ ಪೇರೆಂಟ್ಸ್ ದೇವರ್ ಲೈಕ್ ಇಲ್ಲ ನೀನು MBA ಮಾಡಲೇಬೇಕು, ಇಲ್ಲ MBA ಮಾಡಲೇಬೇಕು, ಇಲ್ಲ ಓದು ನೀನು ಜಾಬ್ ಬೇಡ ಇವಾಗ ಫಸ್ಟ್ ಓದು ಅಂತ. ಬಿಕಾಸ್ ಅವ್ರಿಗೆ ಡಬಲ್ ಗ್ರ್ಯಾಜುಯೇಷನ್ ಆಗಿಬಿಡ್ಲಿ ಅಂತ ಏನೋ ಅವ್ರಿಗೆ. ಸೊ ಅದಕ್ಕೆ ನನ್ನ ಅಮ್ಮ ಮತ್ತು ಅಪ್ಪ ಇಬ್ಬರೂ ಹೇಳಿದ್ರು MBA ಮಾಡು ಅಂತ. ಆಮೇಲೆ MBA ಅದೊಂದು ಆಪ್ಷನ್ ಆ್ಯಂಡ್ ಜಾಬ್ ಕೂಡ. ಆಮೇಲೆ ನಾನು ಅವ್ರಿಗೆ ಹೇಳಿದೆ ಇಲ್ಲ ನನಗೆ 2 ಬೇಕು, 2 ಮಾಡ್ತೀನಿ ಅಂತ. ಬಿಫೋರ್ ದ್ಯಾಟ್ ಯಾಕವ್ರು ಒಂದೇ ಸಲ ಇಲ್ಲ MBAನೇ ಅಂತ ಅಂದರು ಅಂತ. ನನಗೆ 2 ಆಪ್ಷನ್ನೂ ಒಟ್ಟಿಗೆ ಇತ್ತು, ಜಾಬೂ ಇತ್ತು ಆ್ಯಂಡ್ MBA ಕೂಡ ಇತ್ತು. ಜಾಬ್ ಆಲ್ರೆಡಿ ನನಗೆ ಆಫರ್ ಲೆಟರ್ ಬರೋ ಸ್ಟೇಜಲ್ಲಿತ್ತು ಬಿಫೋರ್ ಕಂಪ್ಲೀಷನ್ ಆಫ್ ಮೈ BCom. ನನಗಿನ್ನ ರಿಸಲ್ಟೇ ಬಂದಿರಲಿಲ್ಲ, ಅಷ್ಟರಲ್ಲಿ ಆಫರ್ ಲೆಟರ್ ಇನ್ನೇನು ಬರುತ್ತೆ ಅನ್ನೋ ಥರ ಇತ್ತು. ಸೊ ದ್ಯಾಟ್ ಅವ್ರು ಅವಾಗ ಇಲ್ಲ MBAನೂ ಮಾಡು ನೀನು ಅಂತ. ಆಮೇಲೆ ನಾನಂದರೆ ನಾನು ಆ ಜಾಬ್ನ ಬಿಟ್ಕೊಳಕ್ಕೆ ಇಷ್ಟ ಇರಲಿಲ್ಲ, ಬಿಕಾಸ್ ಫಸ್ಟ್ ಜಾಬ್ ಸಿಕ್ಕಿರೋದು. ಆ್ಯಂಡ್ ಅದಾದಮೇಲಿಂದ ನನಗೆ ಬೇಕಾಗಿದ್ದ ಸ್ಟ್ರೀಮಲ್ಲಿ ಸಿಕ್ಕಿರೋದು ಬೇರೆ. ಅದೆಲ್ಲ ವೀಡಿಯೋಸ್ ನಿಮಗೆ ಅಪ್ಕಮಿಂಗ್ ವೀಡಿಯೋಸ್ ಬರ್ತಾ ಹೋಗುತ್ತೆ, ಡೆಫಿನೆಟ್ಲಿ ನೀವು ಅದೆಲ್ಲ ನೋಡ್ತೀರಾ. ಅದ್ರ ಬಗ್ಗೆನೂ ತುಂಬ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ವಿಡಿಯೋಗಳನ್ನ ಇನ್ನು ಮುಂದಿನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಎಲ್ಲ ವಿಷಯ ನಿಮಗೆ ತಿಳಿತಾ ಬರುತ್ತೆ. ಆ್ಯಂಡ್ ಅದಾದಮೇಲೆ ಬ್ಯಾಕ್ ಟು ಪಾಯಿಂಟ್, ಮೇನ್ ಪಾಯಿಂಟ್. ಸೊ ಆಮೇಲೆ ನಮ್ಮಮ್ಮ ಹೇಳಿದ್ರು, ಅಮ್ಮ ಅಪ್ಪ ಇಬ್ಬರೂ ಹೇಳಿದ್ರು MBAನೂ ಮಾಡು ಅಂತ.
ಆಮೇಲೆ ನನಗೂ ಒಂದು ಥಾಟ್ ಇತ್ತದು MBA ಮಾಡಬೇಕು, ಪೋಸ್ಟ್ ಗ್ರ್ಯಾಜುಯೇಷನ್ ವಾಟ್ ಎವರ್ MBA ಆರ್ Mcom ಎನಿಥಿಂಗ್ ಯಾವುದಾದ್ರೂ ಓಕೆನೆ ನನಗೆ. ಸೊ ಇನ್ನು ನನಗೆ ನನ್ನ ಮೈಂಡಲ್ಲಿ ಒಂದು ಥಾಟ್ ಏನಂತಂದರೆ MBA ಇಟ್ಸ್ ಆಲ್ಸೋ ಲೈಕ್ BComಲ್ಲಿ ಹೆಂಗೆ ನಾವು ಆಟಾಡ್ಕೊಂಡು ಓದ್ತಾನೆ ಇರಲಿಲ್ಲ, ಅಟ್ ಎಂಡಲ್ಲಿ ಎಕ್ಸಾಮಿಗೆ ಏನು ಸ್ವಲ್ಪ ದಿನ ಇದೆ ಅನ್ನೋ ಟೈಮಲ್ಲಿ ಓದ್ಬಿಟ್ಟು ಚೆನ್ನಾಗೇ ಸ್ಕೋರ್ ಆಗ್ತಿತ್ತು. 9.4 9.1 ಆ ಥರ ಎಲ್ಲ ಸ್ಕೋರ್ ಬರ್ತಿತ್ತು. ಸೊ ಅದಕ್ಕಾಗಿ ಇದನ್ನು ಹಂಗೆ ಆಟಾಡ್ಕೊಂಡು ಓದ್ದಂಗೆ ಆಗುತ್ತೆ. 2 ಇಯರ್ಸ್ ಆರಾಮಾಗಿ ಓದ್ಕೊಂಡಿರೋಕ್ಕಿಂತ ಅದೇ 2 ಇಯರ್ಸ್ ಏನಾದರೂ ಜಾಬಲ್ಲಿ ಎಕ್ಸ್ಪೀರಿಯನ್ಸ್ ಆದರೆ ಪೇ ಸ್ಕೇಲ್ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ ಅನ್ನೋಂಥದ್ದು ಒಂದು ಥಾಟ್ ನನಗೆ ಬಂತು. ಸೊ ಐ ಥಾಟ್ ಆಫ್ ಚೂಸಿಂಗ್ ಜಾಬ್ ಎಟ್ ದಟ್ ಟೈಮ್. ಆಮೇಲೆ ಅದಾದ್ಮೇಲಿಂದ ಮತ್ತೆ ನಮ್ಮಮ್ಮ ಅಪ್ಪ ದೇವರ್ ಲೈಕ್ ಇಲ್ಲ MBA ಮಾಡು, ನೀನು MBA ಬೇಕು ಅಂತ. ನನಗೂ ಅದೆಲ್ಲ ಒಂದು ಕಡೆ ಇತ್ತು, ಇಲ್ಲ MBA ಮಾಡಲೇಬೇಕು ಅಂತ. MBA ಆದಮೇಲೆ ಇನ್ನು ಬೇರೆ ಕೋರ್ಸಸ್ ಎಲ್ಲ ಮಾಡಬೇಕು ಅಂತ ಅದೊಂದು ಕಡೆ ಇದೆ. ಬಟ್ ಇದು ಮುಗಿಲಿ ಒಂದಾಗಿ ಎಲ್ಲದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ MBAನಲ್ಲಿ ಇವಾಗ MBAನೂ ಚೂಸ್ ಮಾಡಬೇಕು. MBA ಇಲ್ಲಾಂದರೆ Mcom ಎರಡರಲ್ಲಿ ಒಂದನ್ನು ಡೆಫಿನೆಟ್ಲಿ ಚೂಸ್ ಮಾಡ್ತೀನಿ. ಆ್ಯಂಡ್ ಜಾಬ್ ಆಲ್ರೆಡಿ ಆಫರ್ ಲೆಟರ್ ಏನು ಹೇಳ್ತಾರೆ ಬರೋದ್ರಲ್ಲಿದೆ, ಅದು ಬರ್ತಿದ್ದಂಗೆ ಜಾಬ್ ಕೂಡ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಎರಡೂ ಓದ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ ಈವನ್ ನಾನು ಅವಾಗ ಅಂದ್ಕೊಂಡೆ BComಲ್ಲಿ ಹೆಂಗೆ ಆಟಾಡ್ಕೊಂಡು ಓದ್ಕೊಂಡು ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಓದ್ಬಿಟ್ಟು ಬರೀತಿದ್ವಿ, ಕ್ಲಾಸ್ ಕೇಳ್ತಿದ್ವಿ ಒಂದು ಸ್ವಲ್ಪ ಚೆನ್ನಾಗಿ ಅಷ್ಟೇ. ಆ್ಯಂಡ್ MBA ಇಟ್ಸ್ ಆಲ್ಸೋ ಲೈಕ್ ಸೇಮ್ ಅಲ್ವಾ, ಹಂಗೇ ಓದ್ಕೊಂಡು ಡಿಸ್ಟೆನ್ಸ್ ಎಜುಕೇಷನ್ ಇಲ್ಲ ಅಂತಂದರೆ ಕರೆಸ್ಪಾಂಡೆನ್ಸ್ ಆ ಥರ ಯಾವುದಾದ್ರೂ ಆಪ್ಷನ್ ಸಿಗುತ್ತೆ, ಆ ಥರ ಏನಾದರೂ ತೊಗೊಂಡ್ಬಿಟ್ಟು MBAನೂ ಕಂಪ್ಲೀಟ್ ಮಾಡ್ಕೋಬೋದು. ಈ ಕಡೆ ಜಾಬು ಇರುತ್ತೆ, ಈ ಕಡೆ MBAನೂ ಇರುತ್ತೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ. ಆ್ಯಂಡ್ ಆವಾಗ ನನ್ನ ಪೇರೆಂಟ್ಸ್ ಗೆದ್ದಾಗ ಅವ್ರು ಓಕೆ, ಟೋಟಲಿ ಓಕೆ ವಿತ್ ದ್ಯಾಟ್. ಅವರು ಸರಿ MBA ಮಾಡು, ಜಾಬ್ ಓಕೆ, ಎರಡೂ ಮಾಡಬೇಕು ಒಟ್ಟಲ್ಲಿ ಜಾಬ್ನೂ ಬೇಕು MBAನೂ ಬೇಕು ಅಂತ. ಸೊ ಅದಾದಮೇಲಿಂದ ಎರಡೂ ಆಪ್ಷನ್ಸ್ನ ಚೂಸ್ ಮಾಡಿದೆ. ಆ್ಯಂಡ್ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಿದೆ. ಸೊ ಇವಾಗ ಜಾಬ್ನೂ ಚೂಸ್ ಮಾಡ್ತಿದ್ದೀನಿ ಆ್ಯಂಡ್ MBA ಕೂಡ ಚೂಸ್ ಮಾಡ್ತಿದ್ದೀನಿ. ನನಗೆ ಪರ್ಸ್ನಲಿ ನನ್ನ ಒಪಿನಿಯನ್ ಏನು ಅಂತಂದರೆ MBAಗೆ ಐ ಆಮ್ ನಾಟ್ ಸೇಯಿಂಗ್ ಎವ್ರಿಬಡಿ ಟು ಡೂ ಲೈಕ್ ದಿಸ್. ಸೊ ನನ್ನ ಒಪಿನಿಯನ್ ಅಷ್ಟೇ, ನನಗೇನು ಅನ್ಸುತ್ತೆ ವಾಟ್ ಐ ಆಮ್ ಡೂಯಿಂಗ್ ಅದನ್ನು ನಾನು ಹೇಳ್ತಿರೋದು. ಎಲ್ರಿಗೂ MBA ಮಾಡೋದು ನಾಟ್ ದ್ಯಾಟ್ ಮಚ್ ಗುಡ್ ಅಂತ ನಾನು ಹೇಳ್ತಿಲ್ಲ. ಬಟ್ ನನಗೆ ಪರ್ಸ್ನಲಿ ಫೀಲ್ ಆಗೋದು MBA ಬೇಕು ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ. ಬಟ್ 2 ಇಯರ್ಸ್ ಅಲ್ಲಿ ವೇಸ್ಟ್ ಮಾಡೋಕ್ಕಿಂತ ಇನ್ನೇನು ಆಟಾಡ್ಕೊಂಡು ಓದ್ಕೊಂಡು ಫ್ರೆಂಡ್ಸ್ ಜೊತೆ ಸುತ್ಕೊಂಡು ಅದೇ ಹೋಗಿರುತ್ತೆ. ಸೊ ಅಲ್ಲಿ ಆ ಥರ 2 ಇಯರ್ಸ್ ವೇಸ್ಟ್ ಮಾಡ್ಕೊಂಡು ಮಾಡೋಕ್ಕಿಂತ ಆಬ್ವಿಯಸ್ಲಿ ಬರುತ್ತೆ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಒಂದು ಸರ್ಟಿಫಿಕೇಟ್, ಅದಕ್ಕಿಂತನೂ 2 ಇಯರ್ಸ್ ಅದೇ ಎಕ್ಸ್ಪೀರಿಯನ್ಸ್ ಆಯಿತು ಅಂತಂದರೆ ನಿಮ್ಮ ಪೇ ಸ್ಕೇಲ್ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಇನ್ 4 lakh per annum ಆ ಪೇ ಸ್ಕೇಲಲ್ಲಿ ಇದ್ದೀರಾ ಅಂತಂದರೆ 2 ಇಯರ್ಸ್ಗೆ 6-7 ತನಕನೂ ಹೋಗ್ಬೋದು, 7 ತನಕನೂ ಹೋಗ್ಬೋದು. ಇಫ್ ಯು ಆರ್ ಹ್ಯಾವಿಂಗ್ ಇನಫ್ ಸ್ಕಿಲ್ಸ್ ಆ್ಯಂಡ್ ಟ್ಯಾಲೆಂಟ್ ಎಲ್ಲ ಇದ್ದರೆ ಆಬ್ವಿಯಸ್ಲಿ ಹೋಗ್ಬೋದು. ಆ್ಯಂಡ್ ನೀವು ಆ ಪರ್ಟಿಕ್ಯುಲರ್ ಸ್ಟ್ರೀಮಲ್ಲೇ ಇದ್ದು ಅದನ್ನು ಚೆನ್ನಾಗಿ ತಿಳ್ಕೊಂಡಿದ್ರೆ ಆಬ್ವಿಯಸ್ಲಿ 4 to 6, 7 ಹೋಗ್ಬೋದು ಆಫ್ಟರ್ 2 ಇಯರ್ಸ್. ಸೊ ಅದರಿಂದಾಗಿ ನಾನು ಇವಾಗ ಎರಡೂ ಚೂಸ್ ಮಾಡ್ತಾ ಇದ್ದೀನಿ. ಅಟ್ ಲಾಸ್ಟ್ ನಿಮಗೆ ಹೇಳ್ತಿರೋದು ಅಂದರೆ ನನಗೆ ಎರಡೂ ಬೇಕಾಗಿದೆ, ಈ ಕಡೆ MBAನೂ ಬೇಕು, ಈ ಕಡೆ ಜಾಬ್ನೂ ಬೇಕು. ನನಗೆ ಎರಡೂ ಬಿಟ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ಎರಡೂ ಚೂಸ್ ಮಾಡ್ತಿದ್ದೀನಿ. MBAನೂ ಬೇಕು, ಈ ಕಡೆ ಜಾಬ್ ಬೇಕು, ಎರಡು ಕಡೆ ಇದನ್ನು ಓದಲೇಬೇಕು, ಇದರಲ್ಲಿ ಲರ್ನಿಂಗ್ಸೇ ಬೇಕು ನನಗೆ. ಸೊ ಇವಾಗ ಎರಡೂ ಚೂಸ್ ಮಾಡ್ತಿದ್ದೀನಿ. MBAಗೆ ಆದಷ್ಟು ಬೇಗ ಅಪ್ಲೈ ಮಾಡಬೇಕು. ಆಮೇಲೆ ಇನ್ನೊಂದು ಕನ್ಫ್ಯೂಷನಲ್ಲಿದ್ದೀನಿ, ಡಿಸ್ಟೆನ್ಸ್ ಎಜುಕೇಷನ್ ತೊಗೊಳ್ಳ ಇಲ್ಲ ಅಂತಂದರೆ ಕರೆಸ್ಪಾಂಡೆನ್ಸ್ ತೊಗೊಳ್ಳ ಅಂತ ಅಂದ್ಬಿಟ್ಟು. ಈವನ್ ಎರಡೂ ಆಲ್ಮೋಸ್ಟ್ ಸಿಮಿಲರೇ, ಬಟ್ ಡಿಸ್ಟೆನ್ಸ್ ಎಜುಕೇಷನ್ಗೆ ಸ್ವಲ್ಪ ಸ್ಕೋಪ್ ಜಾಸ್ತಿ ಇದೆ ಕಂಪೇರ್ಡ್ ಟು ದಿಸ್ ಓಪನ್ ಯೂನಿವರ್ಸಿಟಿ, ಅದಕ್ಕಿಂತ ಕರೆಸ್ಪಾಂಡೆನ್ಸ್ಗಿಂತ. ಅದರಲ್ಲಿ ಆನ್ಲೈನ್ ಕ್ಲಾಸಸ್ ಎಲ್ಲ ಕೊಡ್ತಾರೆ ಡಿಸ್ಟೆನ್ಸ್ ಎಜುಕೇಷನಲ್ಲಿ. ಇದರಲ್ಲಿ ಏನು ಆನ್ಲೈನ್ ಕ್ಲಾಸಸ್ ಎಲ್ಲ ಏನೂ ಇಲ್ಲ. ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡ್ತಿದ್ದೀನಿ. ಆಲ್ರೆಡಿ ಇವಾಗ ಜಾಬಿಂದು ಫುಲ್ ಪಕ್ಕ ಆಗಿದ್ದೀನಿ. ಸೊ MBAನೂ ಇಲ್ಲ ಡಿಸ್ಟೆನ್ಸ್ ಎಜುಕೇಷನ್, ಇಲ್ಲ ಅಂತಂದರೆ ಓಪನ್ ಯೂನಿವರ್ಸಿಟಿ, ಇದೆರಡರಲ್ಲಿ ಒಂದು ಕಡೆ ಚೂಸ್ ಮಾಡಿಬಿಟ್ಟು ತಗೊಳ್ತೀನಿ ಎಕ್ಸಾಮ್ನ. ಆ್ಯಂಡ್ ಇನ್ನು ಮುಂದೆ ಆಬ್ವಿಯಸ್ಲಿ ಇಂಟ್ರ್ಯಾಕ್ಟ್ ಮಾಡ್ತಿರ್ತೀನಲ್ವ ನಿಮ್ಮೆಲ್ಲರ ಜೊತೆ ವಿಡಿಯೋ ಮುಖಾಂತರ. ಸೊ ಮುಂದೆ ಏನಾಗುತ್ತೆ, ಏನು ಎತ್ತ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ತಿಳಿತಾ ಹೋಗುತ್ತೆ. ಸೊ ನೀವು ನೋಡಿ ಎಂಜಾಯ್ ಮಾಡ್ತೀರಾ ಅಂದ್ಕೊಳ್ತೀನಿ. ನನ್ನಿಂದ ಏನಾದರೂ ಇನ್ಫಾರ್ಮೇಷನ್ ನಿಮಗೆ ಆಬ್ವಿಯಸ್ಲಿ ಏನೋ ಒಂದು ಸ್ವಲ್ಪನಾದರೂ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗುವಂಥ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂತ ಅಂದ್ಕೊಳ್ತಿದ್ದೀನಿ.
ಇವನ್ ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ನಾನು ಆ್ಯಸ್ ಐ ಸೆಡ್ ಐ ಆಮ್ ನಾಟ್ ಗೋಯಿಂಗ್ ಟು ಸೇ ಎನಿಬಡಿ ಟು ಡೂ ವಾಟ್ ಐ ಆಮ್ ಡೂಯಿಂಗ್. ಸೊ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂತಂದರೆ 2 years ಹಿಂಗೆ ವೇಸ್ಟ್ ಮಾಡೋಕ್ಕಿಂತ MBA ಮಾಡಿ ವೇಸ್ಟ್ ಮಾಡೋಕ್ಕಿಂತ ಅದೇ ಜಾಬ್ ಮಾಡಿಬಿಟ್ಟು ಈ ಕಡೆ ಕರೆಸ್ಪಾಂಡೆನ್ಸ್ ಎಲ್ಲೋ ಇಲ್ಲಾಂತಂದರೆ ಡಿಸ್ಟೆನ್ಸ್ ಎಜುಕೇಷನ್ ಎಲ್ಲೋ MBA ತೊಗೊಂಡ್ರೆ ಯೂಸ್ ಆಗುತ್ತೆ. ಆಬ್ವಿಯಸ್ಲಿ ಸ್ವಲ್ಪ ಜಾಸ್ತಿ ನಾಲೆಡ್ಜ್ ಬರುತ್ತೆ ಸಿಲೆಬಸ್ ರಿಲೇಟೆಡ್. ಅದೇ 2 years ನೀವು ಜಾಬಲ್ಲಿದ್ದರೂ ಅಲ್ಲೂ ನಾಲೆಡ್ಜ್ ಗೇನ್ ಮಾಡ್ತೀರಾ. ಬಿಕಾಸ್ ಅಲ್ಲೂ ಎಕ್ಸ್ಟ್ರಾ ವರ್ಕ್ಸ್ ಸಿಗ್ತಾ ಹೋಗುತ್ತೆ, ಎಕ್ಸ್ಟ್ರಾ ವರ್ಕ್ಸ್ ಅಲಾಟ್ ಮಾಡ್ತಾರೆ, ಅದನ್ನು ಮಾಡ್ತಿರ್ತೀವಿ. ಅಲ್ಲೂ ಕೆಲವೊಂದು ವಿಷಯಗಳನ್ನ ತಿಳ್ಕೊತೀವಿ. ಹೊಸ ವರ್ಕ್ ಏನಾದರೂ ನಮಗೆ ಸಿಕ್ಕಿದ್ರೆ ಅಲ್ಲೂ ಏನಾದರೂ ಕಲಿತೀವಿ. ಸೊ ಬೋತ್ ಆರ್ ಸೇಮ್. ಏನೋ ಒಂಚೂರು ಕಲಿತೀವಿ ಎಕ್ಸ್ಟ್ರಾ. ಅಲ್ಲೂ ಸ್ವಲ್ಪ ಜಾಸ್ತಿ ಅಂದರೆ ಗೊತ್ತಿರೋದಕ್ಕಿಂತ ಸ್ವಲ್ಪ ಜಾಸ್ತಿ ಕಲಿತೀವಿ. ಅಲ್ಲಿ ವರ್ಕ್ ರಿಲೇಟೆಡ್ ಕಲಿತೀವಿ, ಇಲ್ಲಿ ಅಕಾಡೆಮಿಕ್ಸ್ ರಿಲೇಟೆಡ್ ಕಲಿತೀವಿ ಅಷ್ಟೇ. ಸೊ ನನಗನ್ಸೋ ಪ್ರಕಾರ ಬೋತ್ ಆರ್ ಸೇಮ್. ಸೊ ದ್ಯಾಟ್ at end I'm telling you guys what I'm doing. I'm choosing both. First ಹೇಳ್ದಂಗೆ I'm choosing both. MBA ಕೂಡ ಮಾಡ್ತಿದ್ದೀನಿ and MBA or Mcom I'm not sure which one I'll choose ಅಂತ ಅಂದ್ಬಿಟ್ಟು. ಸೊ ಬಟ್ ಜಾಬ್ ಅಂತೂ ಕನ್ಫರ್ಮ್ ಜಾಬ್ ಕೂಡ ಮಾಡ್ತೀನಿ and MBA or Mcom ವಾಟ್ ಎವರ್ ಅದೆರಡರಲ್ಲಿ ಒಂದನ್ನು ಚೂಸ್ ಮಾಡ್ತೀನಿ. ಸೊ ಇದೆರಡು ಆಪ್ಷನ್ನ ಒಟ್ಟಿಗೆ ಚೂಸ್ ಮಾಡಿ ಒಟ್ಟಿಗೆ ಹೋಗ್ತಾ ಇರ್ತೀನಿ. ಸೊ ಯು ಗೈಸ್ ವಿಲ್ ಗೆಟ್ ಟು ನೋ ಏನು ಮಾಡ್ತೀನಿ ನೆಕ್ಸ್ಟ್ ಅಂತ. ನನಗೇನಾದರೂ ಎಕ್ಸ್ಟ್ರಾ ಐಡಿಯಾಸ್ ಏನಾದರೂ ಇತ್ತಂತಂದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಕೆಲವೊಂದು ಕೋರ್ಸ್ದೆಲ್ಲ ನನ್ನ ಹತ್ರ ಅಂದರೆ ಒಂದಷ್ಟು ಇನ್ಫಾರ್ಮೇಷನ್ ಇದೆ, ಅದನ್ನು ಕಲಿಬೇಕು ಇದನ್ನು ಕಲಿಬೇಕು ಅಂತ. ಆಮೇಲೆ ಒನ್ ಮೋರ್ ಮೇನ್ ಥಿಂಗ್ ಏನು ಗೊತ್ತಾ, MBA ಇನ್ನೊಂದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಕೋರ್ಸ್ನ ನಾವು ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ಕೊಳ್ಳೋಕೆ ಯಾವುದಾದ್ರೂ ಕೋರ್ಸ್ ತೊಗೊಬೇಕು ಅಂತಂದರೆ ಫ್ಯೂ ಕೋರ್ಸಸ್ಸಿಗೆ MBA ಆಗಿರಬೇಕು ಅಂತ ಇರುತ್ತೆ. ಆ ಥರ ಕೋರ್ಸಸ್ಸಿಗೆ MBA ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಅಟ್ ದಟ್ ಟೈಮ್ ಡೆಫಿನೆಟ್ಲಿ ನಾವು MBA ಮಾಡ್ಕೊಂಡು ಆ ಕೋರ್ಸ್ನ ತೊಗೋಬೋದು. ಸೊ ಅದಕ್ಕೆ MBA ಆಲ್ಸೋ ಇಂಪಾರ್ಟೆಂಟ್, ಜಾಬ್ ಆಲ್ಸೋ ಇಂಪಾರ್ಟೆಂಟ್. ಫಾರ್ ಮೀ ಬೋತ್ ಆರ್ ಇಂಪಾರ್ಟೆಂಟ್. ಸೊ ಐ ಆಮ್ ಚೂಸಿಂಗ್ ಬೋತ್. ಆ್ಯಂಡ್ ಸೊ ದಿಸ್ ಇಸ್ ಅಬೌಟ್ ದಿಸ್ ಕಂಪ್ಲೀಟ್ ವಿಡಿಯೋ. ಆ್ಯಂಡ್ ನಾನು ಏನಕ್ಕೆ MBA ಚೂಸ್ ಮಾಡಿದ್ದು ಅಂತಲೂ ಕೂಡ ಹೇಳಿದ್ದೀನಿ. ನನಗೊಂದು ಕ್ವೆಶನ್ ಏನಂತಂದರೆ, ನಾನು ಯಾಕೆ MBAನ ಕಾಲೇಜ್ಗೆ ಹೋಗಿ ಆ ಥರ ಚೂಸ್ ಮಾಡಲಿಲ್ಲ, ಕರೆಸ್ಪಾಂಡೆನ್ಸ್ ಇಲ್ಲಾಂದರೆ ಡಿಸ್ಟೆನ್ಸ್ ಎಜುಕೇಷನ್ ಅಂತ ಏನಕ್ಕೆ ಚೂಸ್ ಮಾಡಿದೆ, ಜಾಬ್ನೇ ಫಸ್ಟ್ ಪ್ರಿಯಾರಿಟಿ ಏನಕ್ಕೆ ತೊಗೊಂಡೆ ಅಂತಂದರೆ ನನಗೆ ಬೋತ್ ಆರ್ ಪ್ರಿಯಾರಿಟೀಸ್. ಓಕೆ, ಜಾಬ್ ಆಲ್ಸೋ ಪ್ರಿಯಾರಿಟಿ ಆ್ಯಂಡ್ ದಿಸ್ MBA ಆಲ್ಸೋ ಪ್ರಿಯಾರಿಟಿ. ಸೊ MBA ಆರ್ Mcom ವಾಟ್ ಎವರ್, ಸೊ ಬೋತ್ ಆರ್ ಮೈ ಪ್ರಿಯಾರಿಟೀಸ್. ಸೊ ಎರಡು ಪ್ರಿಯಾರಿಟೀಸ್ ಆಗಿರೋದ್ರಿಂದ ಎರಡೂ ನನಗೆ ಚೂಸ್ ಮಾಡೋ ಆಪ್ಷನ್ ಇದೆ. ಸೊ ಐ ಚೂಸ್ಡ್ ಬೋತ್. ಸೊ ನಿಮಗೂ ಏನಾದರೂ ಆ ಥರ ಅನಿಸಿದ್ರೆ ನೀವೂ ಆ ಥರ ಚೂಸ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಆ್ಯಂಡ್ ನಾನಿಲ್ಲಿ ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಟಿರೋದು ಜಾಬ್ಗೆ ಆ್ಯಂಡ್ ಸೆಕೆಂಡ್ MBAಗೆ ಅಂತ ನೋಡೋರ್ಗೆ ಅನಿಸುತ್ತೆ. ಬಟ್ ನಾನು ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ. ಆ ಥರ ಏನಕ್ಕೆ ಅನಿಸುತ್ತೆ ಅಂತಂದರೆ, ನೋಡೋರಿಗೆ MBAನ ಕರೆಸ್ಪಾಂಡೆನ್ಸಲ್ಲಿ ತೊಗೊಂಡಿರೋದ್ರಿಂದ ಜಾಬ್ಗೆ ಫಸ್ಟ್ ಪ್ರಿಫರೆನ್ಸ್, MBA ಸೆಕೆಂಡ್ ಅಂತ. MBA ಕಾಲೇಜ್ಗೆ ಹೋಗಿದ್ದಿದ್ರೆ ದಟ್ಸ್ ಇನ್ ಫಸ್ಟ್ ಇಂಪಾರ್ಟೆನ್ಸ್ ಅಂತ ಹೇಳ್ಬೋದಿತ್ತು. ಸೊ ನಾನು ಹೇಳ್ದಂಗೆ ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ನನ್ನ ಹತ್ರ ಇರೋದು. ನಾನು ಏನಕ್ಕೆ ಜಾಬ್ನೇ ಚೂಸ್ ಮಾಡಿದೆ ಅಂತಂದರೆ, ನಾನು ಆಲ್ರೆಡಿ ಹೇಳಿರೋ ಹಾಗೆ ನನಗೆ ಇಂಪಾರ್ಟೆಂಟ್ ಕಲಿಯೋ ಅಂತ ಜಾಸ್ತಿ ಇರುತ್ತೆ ಜಾಬಲ್ಲಿ ಕಂಪೇರ್ಡ್ ಟು ದಿಸ್ BCom ಆ್ಯಂಡ್ MBA ಲೈಕ್ ದಟ್. ಅಕಾಡೆಮಿಕ್ಸಲ್ಲಿ ನಾವು ಪ್ರಾಕ್ಟಿಕಲಿ ಏನೂ ಕಲಿಯಲ್ಲ. ಸೊ ಥಿಯಾರಿಟಿಕಲಿ ಕಲಿತೀವಿ. ಬಟ್ ಅದೇ ಜಾಬಲ್ಲಿ ಅಂತಂದರೆ ಪ್ರಾಕ್ಟಿಕಲಾಗಿ ಏನು ನಡೀತಿರುತ್ತೆ ವರ್ಲ್ಡಲ್ಲಿ ಅದನ್ನು ಕಲಿತಾ ಹೋಗ್ತೀವಿ. ಸೊ ಅಲ್ಲಿ ಎಕ್ಸ್ಟ್ರಾ ವಿಷಯಗಳನ್ನ ತಿಳ್ಕೊತೀವಿ. ಇಲ್ಲಿ 2 years MBAನಲ್ಲಿ ಇಟ್ಸ್ ಸೇಮ್ ಲೈಕ್ BCom ಥರನೇ ಆರಾಮಾಗಿ ಓದ್ಕೊಂಡು ಆರಾಮಾಗಿ ಪಾಸ್ ಮಾಡ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಫ್ರೆಂಡ್ಸ್ ಜೊತೆ ಓಡಾಡ್ಕೊಂಡು ಇರ್ಬೋದು. ಆ್ಯಂಡ್ ಇಲ್ಲೂ ಕಲಿಯೋದು MBAಯಲ್ಲಿ ಕಲಿಯೋದು ಅಕಾಡೆಮಿಕ್ಸಲ್ಲಿ ಸ್ವಲ್ಪ BComಗಿಂತ ಏನು ಕಲ್ತಿರ್ತೀವಿ, BComಲ್ಲಿ ಏನು ಕಲ್ತಿರ್ತೀವಿ ಅದಕ್ಕಿಂತ ಇನ್ ಡೆಪ್ತಾಗಿ ಕಲಿತೀವಿ. ಜಾಬ್ಗೆ ಹೋದರೆ BComಲ್ಲಿ ಏನು ಕಲ್ತಿರ್ತೀವಿ ಅದೆಲ್ಲ ಒಂದು ಸ್ವಲ್ಪ ಇರುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಪ್ರಾಕ್ಟಿಕಲ್ ಆಗಿ ಏನು ಮಾಡ್ತೀವಿ ಅದ್ರ ವಿಷಯಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ. ಆ್ಯಂಡ್ ಇಲ್ಲಿ 2 years ಅಕಾಡೆಮಿಕ್ಸ್ ಕಲಿತೀವಿ, ಅಲ್ಲಿ 2 years ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ್ಯಂಡ್ ಅದೇ 2 yearsಲ್ಲಿ ಎಕ್ಸ್ಟ್ರಾ ವಿಷಯಗಳನ್ನ ಕೂಡ ಕಲಿತೀವಿ, ಬೇರೆ ವರ್ಕ್ಸ್ ಕೂಡ ಕಲಿತೀವಿ. ಆ್ಯಂಡ್ ಸೊ ಅದು ನಾವು ಎಕ್ಸ್ಟ್ರಾ ಕಲಿತೀವಿ. ಆ್ಯಂಡ್ ಅಲ್ಲಿ 2 years ಎಕ್ಸ್ಪೀರಿಯನ್ಸ್ ಆದರೆ ಆಬ್ವಿಯಸ್ಲಿ ನಮ್ಮ ಪೇ ಸ್ಕೇಲ್ ಇನ್ಕ್ರೀಸ್ ಆಗುತ್ತೆ. ಸೊ ಇದೆಲ್ಲ ಥರ ಯೋಚನೆ ಮಾಡಿಬಿಟ್ಟು ಆ 2 years ಇಲ್ಲಿ ವೇಸ್ಟ್ ಮಾಡೋಕ್ಕಿಂತ ಅದೇ 2 years ನಾಟ್ ವೇಸ್ಟ್. ಸೊ ಡೋಂಟ್ ಮೈಂಡ್. ಸೊ ವೇಸ್ಟ್ ನನಗೆ ಪರ್ಸನಲಿ ಅನ್ಸುತ್ತೆ, ಇಲ್ಲಿ ಸುಮ್ಮನೆ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡಿರೋಕ್ಕಿಂತ MBA ಈ ಥರನೂ ಮಾಡ್ಕೊಂಡು ಆರಾಮಾಗಿ ಜಾಬ್ನು ಮಾಡ್ಕೊಂಡು ಅವಾಗ ಅಷ್ಟರಲ್ಲಿ 2 years ಅಷ್ಟರಲ್ಲಿ ಇನ್ನೂ ನಮ್ಮ ಹತ್ರ ಸೆಕ್ಯೂರ್ ಆಗಿರ್ತೀವಿ ಇನ್ನೂ ಅವಾಗ. ಆ್ಯಂಡ್ ನಾಲೆಜ್ ಕೂಡ ತುಂಬ ಗೇನ್ ಮಾಡಿರ್ತೀವಿ, ವರ್ಕ್ ರಿಲೇಟೆಡ್ ಆಗಿರ್ಬೋದು, ಲೈಫ್ ರಿಲೇಟೆಡ್ ಆಗಿರ್ಬೋದು, ಎಲ್ಲದಕ್ಕೂ ನಾಲೆಜ್, ಎಲ್ಲ ವಿಷಯದಲ್ಲೂ ನಾಲೆಜ್ ಕೂಡ ತುಂಬ ಗೇನ್ ಮಾಡಿರ್ತೀವಿ.
ಸೊ ಇಟ್ಸ್ ಬೆಟರ್ ಟು ಚೂಸ್ ಬೋತ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಅಪ್ ಮಾಡೋಂಥ ಸಮಯ ಬಂದಿದೆ. ಅಟ್ ಎಂಡ್ ಆಫ್ ದಿಸ್ ವಿಡಿಯೋ ನಿಮ್ಗೆ ಗೊತ್ತಾಗತ್ತೆ ನಾನು ಏನನ್ನು ಚೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ. ನಿಮಗೆ ಡೆಫಿನೆಟ್ಲಿ ಗೊತ್ತಾಗ್ತಿದೆ ಇವಾಗ. ಐ ಆಮ್ ಚೂಸಿಂಗ್ ಬೋತ್ MBA and the job, and both are my priorities and I choosed both. ಸೊ ಎರಡೂ ಚೂಸ್ ಮಾಡೋಕ್ಕೆ ಆಪ್ಷನ್ ಇರೋದ್ರಿಂದ ನಾನು ಎರಡೂ ಚೂಸ್ ಮಾಡಿದ್ದೀನಿ. ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಆ್ಯಂಡ್ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗಿರಬೇಕು. ಸೊ ಯಾವುದೋ ಒಂದು ಚಿಕ್ಕ ಪುಟ್ಟ ಕಾರಣದಿಂದನಾದರೂ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಹಿಟ್ ಲೈಕ್ ಆ್ಯಂಡ್ ಕಮೆಂಟ್ your opinion. ಆಲ್ಸೋ ಶೇರ್ your ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಲ್ವಾ ನನ್ನ ವಿಡಿಯೋನ, ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಶೇರ್ ಮಾಡಿಬಿಟ್ಟು ಕೂಡ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಆ್ಯಂಡ್ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೆ, ಯಾರು ಕನ್ಫ್ಯೂಷನಲ್ಲಿದ್ದಾರೆ ಜಾಬ್ ಆರ್ BCom MBA ಆ ಥರ ಯಾರಾದರೂ ಇದ್ದರೆ ನಿಮ್ಮ ಫ್ರೆಂಡ್ಸ್ ಅವ್ರಿಗೆ ಸೆಂಡ್ ಮಾಡಿ. ಅವ್ರು ಕೂಡ ನೋಡ್ತಾರೆ, ಆಮೇಲೆ ಅವರು ನಂತರ ಎರಡೂ ಚೂಸ್ ಮಾಡ್ತಾರೆ. ಸೊ finally it's time to end up this video. Being happy is a responsibility, so be happy, keep watching my channel, keep supporting. Meet you up in next video. Until then, take care, bye bye.